ಕಾಲಚಕ್ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಕುಂಭರಾಶಿಯಾಧಿಪತಿ ಆದ ಶನಿಗ್ರಹ ಎರಡನೇ ಭಾವದಲ್ಲಿರ್ತಕ್ಕಂಥದ್ದು ಹಣದ ಸಮಸ್ಯೆ, ಕೌಟುಂಬಿಕ ಕಲಹ, ರಾಶಿಯಲ್ಲೇ ರಾಹು ಗೋಚರಿಸ್ತಕ್ಕಂಥದ್ದು, ಎಲೆ ಮನೆಯಲ್ಲಿ ಕುಜ ಮತ್ತು ಕೇತು ಗೋಚರಿಸ್ತಕ್ಕಂಥದ್ದು, ಸತಿಪತಿ ಕಲಹ, ವಿಚ್ಛೇದನಕ್ಕೊಳಗಾಗುವಂಥದ್ದು ಹಾಗೂ ಗಂಡಾಂತರಗಳನ್ನು ಎದುರಿಸುವಂಥದ್ದು, ಧರ್ಮಪತ್ನಿಗೆ ಕಂಟಕ ಹಾಗೂ ಗಂಡನಿಗೆ ಕಂಟಕ ಹೆಂಗಸರಾಗಿ ಇದ್ದರೆ ಖಂಡಿತವಾಗ್ಲೂ ಕೂಡ ಮಕ್ಕಳಿಂದ ಅಶಾಂತಿ, ಸಹೋದರ ಕಲಹ, ಸಹೋದರ ವರ್ಗ ದೋಷ ಅಂತ ಹೇಳ್ತೀವಿ. ಅಣ್ಣ ತಮ್ಮಂದರಿಗೆ ಹೆಚ್ಚು ದೋಷಗಳು ಉಂಟು ಮಾಡುವಂಥದ್ದು, ಹಾಗೆಯೇ ಅಣ್ಣ ತಮ್ಮಂದರಿಗೆ ಗಂಡಾಂತರಗಳನ್ನ ಉಂಟು ಮಾಡುವಂಥ ಒಂದು ದೋಷ ಹಾಗೂ ಕೆಲಸ ಕಾರ್ಯಗಳನ್ನು ನಷ್ಟ ಸಂಭವಿಸುವಂಥದ್ದು, ಏನೇ ಪ್ರಯತ್ನ ಪಟ್ಟರು ವಿಘ್ನಗಳನ್ನ ಉಂಟು ಮಾಡತಕ್ಕಂಥದ್ದು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸ್ನೇಹಿತರಿಂದ ಮೋಸ, ವಂಚನೆಗೊಳಗಾಗುವಂಥದ್ದು, ಸತಿಪತಿ ಕಲಹ, ಮದುವೆ ವಿಚಾರವಾಗಿ ಈ ವಾರದಲ್ಲಿ ಏನಾದರೂ ಕೈಗೂಡಿ ಬಂದರೂ ಕೂಡ ಖಂಡಿತವಾಗ್ಲೂ ಕೂಡ ಅದು ಆ ಹೊಂದಾಣಿಕೆಗಳು ಕೈಗೂಡಿ ಬರೋದಿಲ್ಲ, ವಿಚ್ಛೇದನಕ್ಕೊಳಗಾಗುವಂಥದ್ದಾಗಿರುತ್ತೆ. ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ಖಂಡಿತವಾಗ್ಲೂ ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲಿಕ್ಕೆ ಹೋಗಬೇಡಿ, ಮೋಸ ಹೋಗ್ತೀರ ನೀವು. ಈ ವಾರ ತುಂಬ ಅಂದರೆ ತುಂಬ ಹುಷಾರಾಗಿರ್ಬೇಕು ನೀವು. ಆದರೆ ಖಂಡಿತವಾಗ್ಲೂ ಕೂಡ ಗುರುಬಲ ಇರೋದರಿಂದ ಈ ಎಲ್ಲ ಸಮಸ್ಯೆಗಳು ಬಂದರೂ ಕೂಡ ವಾರದ ಅಂತ್ಯದಲ್ಲಿ ಎಲ್ಲೋ ಒಂದು ಕಡೆ ಗುರುಬಲದಿಂದ ಇದೆಲ್ಲ ಕೂಡ ದೂರ ಆಗುವಂಥ ಸಾಧ್ಯತೆ ಕೂಡ ಕಂಡುಬರುತ್ತೆ. ಆರೋಗ್ಯ ವಿಪರೀತ ಒಳ್ಳೆ ವೈದ್ಯರನ್ನ ಪತ್ತೆ ಹಚ್ಚಿ ವೈದ್ಯರ ಮೊರೆ ಹೋದಾಗ ಒಳ್ಳೆ ಔಷಧಿ ಕೂಡ ಸಿಗುವಂಥದ್ದು, ಹಾಗೂ ವಾರದ ಅಂತ್ಯದಲ್ಲಿ ಕೂಡ ಸತಿಪತಿ ಅನ್ಯೋನ್ಯ ಪ್ರಾಪ್ತಿ, ತಪ್ಪನ್ನ ಅರಿತುಕೊಂಡು ಅನ್ಯೋನ್ಯ ಪ್ರಾಪ್ತಿ, ಸ್ನೇಹವರ್ಗ ಕೂಡ ಇಷ್ಟು ವರ್ಷ ಸ್ನೇಹಿತರಾಗಿ ಇದ್ಕೊಂಡು ಯಾಕೆ ದೂರ ಆಗಬೇಕು ಅಂತ ಅರಿವಾಗಿ ಸ್ನೇಹವರ್ಗ ಯೋಗ ಕೂಡ ಪಡ್ಕೊಳ್ಳುವಂಥದ್ದು ವಾರದ ಅಂತ್ಯದಲ್ಲಿ. ಹಾಗಾಗಿ ನೀವು ವಾರದ ಪ್ರಾರಂಭದಲ್ಲಿ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಮಾತೃ ವಿಚಾರದಲ್ಲಿ, ತಾಯಿಯ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಿ. ನೀವು ಹಣದ ವಿಚಾರದಲ್ಲಿ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ, ಹಣದ ಸಮಸ್ಯೆ ಇದೆಲ್ಲವನ್ನೂ ಕೂಡ ಅನುಭವಿಸ್ಬೇಕಾಗಿರುತ್ತೆ. ಆದರೆ ಒಳ್ಳೆಯ ವಿದ್ಯೆಯನ್ನು ಮಕ್ಕಳ ವಿಚಾರದಲ್ಲಿ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ಇಷ್ಟು ವರ್ಷ ಹೋದ ವರ್ಷ ಮತ್ತು ಇಷ್ಟು ತಿಂಗಳು ಎಲ್ಲ ಸ್ವಲ್ಪ ವಿದ್ಯೆಯಲ್ಲಿ ಸ್ವಲ್ಪ ಏನು ಇವತ್ತು ಕಾಲೇಜು ಸೀಟ್ ಸಿಗದೇ ಇದ್ರೂ ಕೂಡ, ಓದು ಬರಹ ಕಡಿಮೆ ಇದ್ರೂ ಕೂಡ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಈ ವಾರದಲ್ಲಿ ಸ್ವಲ್ಪ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ವಾರದಲ್ಲಿ ನಿಮಗೆ 5, 6, 2ರ ಸಂಖ್ಯೆ ನಿಮಗೆ ತುಂಬ ಅಂದರೆ ತುಂಬ ಅನುಕೂಲ ತಂದುಕೊಡುವಂಥ ಒಂದು ಸಂಖ್ಯೆ ಆಗಿರುತ್ತೆ. ನೀಲಿ, ಬಿಳಿ ಹಾಗೂ ಹಸಿರು ಬಣ್ಣಗಳು ನಿಮಗೆ ಒಳ್ಳೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ತುಳಸಿ ಬೇರು, ಶಂಖಪುಷ್ಪ ಬೇರು, ಬಿಳಿ ಎಕ್ಕದ ಬೇರು, ತುಳಸಿ ಬೇರು, ಶಂಖಪುಷ್ಪ ಬೇರು, ಬಿಳಿ ಎಕ್ಕದ ಬೇರನ್ನ 1 ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಇನ್ನಷ್ಟು ಅನುಕೂಲ ತಂದುಕೊಡುವ ಒಂದು ವಾರವಾಗಿರುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ.